ಇಲ್ಲಿ ತಿಳಿದಷ್ಟು ತಿಳಿಯಬೇಕಾದ್ದು ಮತ್ತಷ್ಟಿದೆ, ಮಗದಷ್ಟಿದೆ. ಅನ್ವೇಷಣೆಗೆ ನಿಂತಿರುವ ವಿಜ್ಞಾನಿಗಳಿಗೆ ಅಲ್ಲಿ ಕುತೂಹಲದ ಮೇಲೆ ಕುತೂಹಲ ಎದುರಾಗುತ್ತಿದೆ. ಆ ಒಂದು ರಹಸ್ಯ ಬಯಲಾಗುತ್ತಿದೆ. ಆಧುನಿಕ ಲೋಕವನ್ನ ಚಕಿತಗೊಳಿಸುತ್ತಿದೆ. ಹಾಗೆ ಚಕಿತಗೊಳಿಸುತ್ತಿರುವ ಕುತೂಹಲಕಾರಿ ಸಂಗತಿಯೇ ನಮ್ಮ ಇಂದಿನ ಹಿಗು ಗುಂಟೆ. ಇಲ್ಲಿ ಬಗೆದಷ್ಟು ಅಚ್ಚರಿಗಳು ಬಯಲಾಗುತ್ತವೆ, ರಹಸ್ಯಗಳು ಬಯಲಾಗುತ್ತವೆಂಬ ಮಾತಿಗೆ ಆ ತಾಣದಲ್ಲಿ ಬಯಲಾಗಿರುವ ರಹಸ್ಯವೇ ಸಾಕ್ಷಿ. ಇದೀಗ ಜಗತ್ತಿನಾದ್ಯಂತ ಆರಂಭವಾಗಿದೆ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ. ಜಗತ್ತಿನಾದ್ಯಂತ ಕೋಟ್ಯಾನುಕೋಟಿ ಕೃಷ್ಣ ಭಕ್ತರಿದ್ದಾರೆ. ಅಂತಹ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಹಾಗೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿರುವುದಕ್ಕೆ ಕಾರಣ ಶ್ರೀಕೃಷ್ಣರಿಂದ ಭಕ್ತರಿಗೆ ಎದುರಾಗುತ್ತಿರುವ ಊಹೆಗೂ ನಿಲುಕದ ಪವಾಡಗಳು. ನಾನಾ ರೂಪಗಳಲ್ಲಿ, ನಾನಾ ಅವತಾರಗಳಲ್ಲಿ ಭಕ್ತರ ಹೃದಯದಲ್ಲಿ ನೆಲೆಸಿರುವ ಶ್ರೀಕೃಷ್ಣರ ವಿಸ್ಮಯಕಾರಿ ಸಂಗತಿಗಳು. ತಿಳಿದಷ್ಟು ತಿಳಿಯಬೇಕಾದ್ದು ಮತ್ತಷ್ಟಿದೆ, ಮಗದಷ್ಟಿದೆ. ಇನ್ನು ಕೃಷ್ಣರ ತಾಣವಾದ ದ್ವಾರಕಾ ಚಕಿತಗಳನ್ನು ಎದುರಾಗಿಸುತ್ತಿರುವಂತಹ ವೈಜ್ಞಾನಿಕ ಲೋಕವನ್ನು ಸಹ ಕುತೂಹಲದಲ್ಲಿ ಮುಳುಗಿಸಿರುವಂತಹ ತಾಣವಾಗಿದೆ. ಕೃಷ್ಣರ ತಾಣವಾದ ಈ ದ್ವಾರಕಾಗೂ ಕರ್ನಾಟಕಕ್ಕೂ ಒಂದು ಚಕಿತಕಾರಿ ನಂಟಿದೆ. ಅಂತಹ ಚಕಿತಕಾರಿ ನಂಟಾದ್ರೂ ಏನು ಅಂದ್ರೆ ಕರ್ನಾಟಕದ ಉಡುಪಿಯ ಶ್ರೀಕೃಷ್ಣ. ಕರ್ನಾಟಕದ ಉಡುಪಿಗೂ ಶ್ರೀಕೃಷ್ಣರ ತಾಣವಾದ ಗುಜರಾತಿನ ದ್ವಾರಕಾಗೂ ಇರುವ ನಂಟಾದ್ರೂ ಏನು ಅಂದ್ರೆ ಉಡುಪಿಯಲ್ಲಿ ಶತಶತಮಾನಗಳಿಂದ ಪೂಜೆಗೊಳ್ಳುತ್ತಿರುವ ಕಡೆಗೋಲು ಶ್ರೀಕೃಷ್ಣರ ವಿಗ್ರಹ. ಕಡೆಗೋಲು ಶ್ರೀಕೃಷ್ಣ ವಿಗ್ರಹದಿಂದ ಊಹೆಗೂ ನಿಲುಕದ ಅಚ್ಚರಿಗಳು ಎದುರಾದಂತಹ, ಲಕ್ಷಾಂತರ ಜನರ ಕಷ್ಟಗಳು ನಿವಾರಣೆಯಾದಂತಹ, ಇಚ್ಛೆಗಳು ಈಡೇರಿದಂತಹ ಉದಾಹರಣೆಗಳು ಸಿಗುತ್ತವೆ. ಹಾಗೆ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಉಡುಪಿಯ ಕಡೆಗೋಲು ಶ್ರೀಕೃಷ್ಣ ವಿಗ್ರಹ ಇಲ್ಲಿ ಕೆತ್ತಿ ಇಡಲಾದ ವಿಗ್ರಹವಲ್ಲ. ಬದಲಿಗೆ ಈ ವಿಗ್ರಹ ದ್ವಾರಕಾದಿಂದ ಉಡುಪಿಗೆ ವಿಸ್ಮಯಕಾರಿ ರೀತಿಯಲ್ಲಿ ಬಂದು ತಲುಪಿದ ವಿಗ್ರಹ. ಕಡೆಗೋಲು ಶ್ರೀಕೃಷ್ಣ ವಿಗ್ರಹ ದ್ವಾರಕದಿಂದ ಉಡುಪಿಗೆ ಬಂದು ತಲುಪಿದ್ದು ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರವಿದೆ. ಒಮ್ಮೆ ಶ್ರೀಕೃಷ್ಣರ ತಾಯಿ ದೇವಕಿ ಕೃಷ್ಣರಿಗೆ ಒಂದು ಮಾತನ್ನು ಹೇಳುತ್ತಾರೆ. ಆ ಮಾತೆ, ನೀನು ಬಾಲ್ಯದಲ್ಲಿ ಯಶೋದೆಯ ಬಳಿ ಬೆಳೆದೆ. ನಾನು ನಿನ್ನ ಬಾಲ ಲೀಲೆಯನ್ನ ನೋಡಲು ಆಗಲಿಲ್ಲ. ನನಗೆ ನಿನ್ನ ಬಾಲ ಲೀಲೆಯನ್ನ ನೋಡುವಾಸೆಯಾಗಿದೆ ಅಂದಾಗ ಶ್ರೀಕೃಷ್ಣ ಮಗುವಿನ ರೂಪವನ್ನ ಧಾರಣೆ ಮಾಡುತ್ತಾನೆ. ಅದು ಕಡೆಗೋಲು ಕೃಷ್ಣನ ರೂಪವಾಗಿರುತ್ತೆ. ಅಂತಹ ಲೀಲೆಯನ್ನ ಶ್ರೀಕೃಷ್ಣರ ಮಡದಿ ರುಕ್ಮಿಣಿ ನೋಡುತ್ತಾರೆ.
ಆನಂತರ ಅದೇ ರೂಪದ ವಿಗ್ರಹವನ್ನ ಮಾಡಿಸಿಕೊಡಿರಿ, ನಾನದನ್ನ ಪೂಜಿಸಬೇಕೆಂದು ರುಕ್ಮಿಣಿ ವಿನಂತಿಸುತ್ತಾರೆ. ಆಗ ಶ್ರೀಕೃಷ್ಣರು ವಿಶ್ವಕರ್ಮರಿಂದ ಈ ವಿಗ್ರಹವನ್ನ ಕೆತ್ತಿಸುತ್ತಾರೆ. ಹಾಗೆ ಕೆತ್ತನೆಗೊಂಡ ಕಡೆಗೋಲು ಶ್ರೀಕೃಷ್ಣರ ವಿಗ್ರಹವನ್ನ ರುಕ್ಮಿಣಿ ಭಕ್ತಿಯಿಂದ ಪೂಜಿಸಲು ನಿಲ್ಲುತ್ತಾರೆ. ಇನ್ನು ಶ್ರೀಕೃಷ್ಣರ ಅವತಾರವು ಸಮಾಪ್ತಿಯಾದ ನಂತರ ದ್ವಾರಕೆಯ ಸಮುದ್ರದಲ್ಲಿ ಮುಳುಗಿ ಹೋಯಿತು. ದ್ವಾಪರ ಯುಗವು ಅಂತ್ಯವಾದ ನಂತರ ಕಲಿಯುಗವು ಬಂದ ನಂತರ ಅದೊಮ್ಮೆ ಕರ್ನಾಟಕದ ಮಲ್ಪೆಯ ಕಡಲಿನಲ್ಲಿ ದೋಣಿಯೊಂದು ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಮುಳುಗುತ್ತಿತ್ತು. ಅದನ್ನು ಕಂಡ ಮಧ್ವಾಚಾರ್ಯರು ತಮ್ಮ ತಪೋಬಲದಿಂದ ದೋಣಿಯನ್ನ ನಾವಿಕರನ್ನ ರಕ್ಷಿಸಿದ್ರು. ಜೀವ ಉಳಿಸಿದ ಗುರು ಮಧ್ವಾಚಾರ್ಯರಿಗೆ ದೋಣಿಯಲ್ಲಿ ಕೊಂಡೊಯ್ಯುತ್ತಿದ್ದ ಮುತ್ತು ರತ್ನಗಳನ್ನ ನೀಡಲು ನಾವಿಕರು ಮುಂದಾಗುತ್ತಾರೆ. ಅವುಗಳನ್ನ ನಿರಾಕರಿಸಿದ ಮಧ್ವಾಚಾರ್ಯರ ಜ್ಞಾನ ಶಕ್ತಿಗೆ ದೋಣಿಯಲ್ಲಿದ್ದ ಕಡೆಗೋಲು ಶ್ರೀಕೃಷ್ಣನ ವಿಗ್ರಹವು ಕಾಣಿಸುತ್ತೆ. ಶ್ರೀಕೃಷ್ಣರು ಮಾಡಿದ ವಿಗ್ರಹವೆಂಬುದು ತಿಳಿಯುತ್ತೆ. ರುಕ್ಮಿಣಿಯಿಂದ ಪೂಜಿಸಲ್ಪಟ್ಟ ವಿಗ್ರಹವೆಂಬುದು ತಿಳಿಯುತ್ತೆ. ನೀವು ನನಗೆ ದ್ವಾರಕೆಯಿಂದ ತಂದಿರುವ ಆ ವಿಗ್ರಹವನ್ನ ತಮಗೆ ನೀಡುತ್ತೀರಾ ಅಂತ ಕೇಳಿದಾಗ ನಾವಿಕರು ಅತೀವ ಸಂತೋಷದಿಂದ ನೀಡುತ್ತಾರೆ. ಆನಂತರ ಮಧ್ವಾಚಾರ್ಯರು ಕಡೆಗೋಲು ಶ್ರೀಕೃಷ್ಣ ವಿಗ್ರಹವನ್ನ ಉಡುಪಿಯಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಅನುಕ್ಷಣವು ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ದ್ವಾರಕೆಯಿಂದ ವಿಸ್ಮಯಕಾರಿ ರೀತಿಯಲ್ಲಿ ಬಂದು ಉಡುಪಿಯಲ್ಲಿ ನೆಲೆಯಾಗಿರುವ ಕಡೆಗೋಲು ಶ್ರೀಕೃಷ್ಣನಿಂದ ಊಹೆಗೂ ನಿಲುಕದ ಚಕಿತಗಳು ಎದುರಾದಂತಹ ಬಹಳಷ್ಟು ಉದಾಹರಣೆಗಳಿವೆ. ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ, ನರಹರಿಯೇ ಬಾಗಿಲನು ತೆರೆದು. ಅಂದು ಕನಕದಾಸರಿಗೆ ಕಡೆಗೋಲು ಶ್ರೀಕೃಷ್ಣ ವಿಗ್ರಹ ದರ್ಶನಕ್ಕೆ ಅನುಮತಿ ಸಿಗೋದಿಲ್ಲ. ನಿಂದನೆಗೊಳಗಾಗುತ್ತಾರೆ, ಶಿಕ್ಷೆಗೊಳಗಾಗುತ್ತಾರೆ. ಮಂದಿರದ ಹಿಂಬದಿಯಲ್ಲಿ ರೋಧಿಸುತ್ತಾ ಭಕ್ತಿಯಿಂದ ಬೇಡಲು ನಿಂತಾಗ ಒಂದು ಚಕಿತ ಎದುರಾಗುತ್ತೆ. ಹಾಗೆ ಎದುರಾದ ಚಕಿತವೇ ಕಡೆಗೋಲು ಶ್ರೀಕೃಷ್ಣ ವಿಗ್ರಹ ಹಿಂದಕ್ಕೆ ತಿರುಗಿ ಕಿಂಡಿಯಲ್ಲಿ ಕನಕದಾಸರಿಗೆ ದರ್ಶನ ನೀಡಿದ್ದು. ಗುರುರಾಯರಿಗೆ ಸದಾ ಒಂದು ಇಚ್ಛೆಯು ಕಾಡುತ್ತಿರುತ್ತೆ. ಆ ಇಚ್ಛೆಯೇ ಉಡುಪಿಯ ಕಡೆಗೋಲು ಶ್ರೀಕೃಷ್ಣನ ರೂಪವನ್ನ ದರ್ಶನ ಮಾಡುವುದು. ಅದಕ್ಕಾಗಿ ರಾಯರು ಮಾಡಿದ ಸಂಕಲ್ಪ ರಾಯರು ವೃಂದಾವನ ಪ್ರವೇಶಿಸುವಾಗ ಈಡೇರುತ್ತೆ. ಕಡೆಗೋಲು ಶ್ರೀಕೃಷ್ಣನ ರೂಪವು ದರ್ಶನವಾಗುತ್ತೆ. ಶ್ರೀಕೃಷ್ಣರ ನಾನಾ ರೂಪಗಳಿಂದ ಇಡೀ ಜಗತ್ತಿನಾದ್ಯಂತ ನಡೆಯುತ್ತಿರುವಂತಹ ಅಚ್ಚರಿಗಳಿಗೆ ಲೆಕ್ಕವಿಲ್ಲ. ಇನ್ನೊಂದು ವಲಯದ ಪ್ರಕಾರ ದ್ವಾಪರ ಯುಗ ಅನ್ನೋದು ಕಾಲ್ಪನಿಕ, ಮಹಾಭಾರತ ಅನ್ನೋದು ಕಾಲ್ಪನಿಕ, ಕೃಷ್ಣನ ಅವತಾರವು ಕಾಲ್ಪನಿಕ ಅನ್ನುವುದು. ಇಂತಹ ಸಂಗತಿಗಳ ನಡುವೆ ಭಾರತ ದೇಶದಲ್ಲಿನ ಆ ಒಂದು ಸಂಗತಿ ಇದೀಗ ಇಡೀ ಜಗತ್ತಿನ ಕುತೂಹಲ ಕೆರಳಿಸುತ್ತಿದೆ. ಹಾಗೆ ಕುತೂಹಲವನ್ನ ಕೆರಳಿಸುತ್ತಿರುವ ಸಂಗತಿಯಾದ್ರೂ ಏನು ಅಂದ್ರೆ, ಕೆಲವರು ಕಾಲ್ಪನಿಕ ಅಂತ ಹೇಳಲಾಗುತ್ತಿರುವ, ಕೆಲವರು ಕಟ್ಟುಕತೆ ಅಂತ ಹೇಳಲಾಗುತ್ತಿರುವ ಆ ಓರ್ವರು ಭೂಮಿಯ ಮೇಲೆ ಬದುಕಿದ್ದರಬಹುದು. ಹಾಗೆ ಬದುಕಿದ್ದವರಾದ್ರೂ ಯಾರು ಅಂದ್ರೆ ಮಹಾಭಾರತದಲ್ಲಿ ಉಲ್ಲೇಖಿಸಿರುವ ಭಗವಾನ್ శ్రీకృష్ణరు. శ్రీకృష్ణుణ్ణి దేవుడు అని ముద్ర వేసి ಸ್ಥಿತಿಕರ್ತ ಮಹಾವಿಷ್ಣುವಿನ 8ನೇ ಅವತಾರವೇ ಶ್ರೀಕೃಷ್ಣಾವತಾರ.
ಕೃಷ್ಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಭಗವದ್ಗೀತೆಯನ್ನ ಬೋಧಿಸಿದ ಪರಮಾತ್ಮ, ಜಗದೊಡೆಯ ನಡೆದಾಡಿದ ಜಾಗವೆಲ್ಲವೂ ಪರಮ ಪವಿತ್ರವೆಂಬ ಮಾತು ಆಧ್ಯಾತ್ಮ ವಲಯದ್ದು. ಮಥುರಾ ಕೃಷ್ಣನ ಕರ್ಮಭೂಮಿ. ಶ್ರೀಕೃಷ್ಣ ಪರಮಾತ್ಮ ಮಥುರಾ ನಗರಿಯಲ್ಲಿ ರಾಜ್ಯಭಾರ ಮಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಮಗಧ ದೇಶದ ರಾಜ ಜರಾಸಂಧ ಸರಿಸುಮಾರು 17 ಬಾರಿ ಮಥುರಾದ ಮೇಲೆ ದಾಳಿ ಮಾಡ್ತಾನೆ. ಆದ್ರೆ ಪ್ರತಿ ಬಾರಿಯೂ ಜರಾಸಂಧ ಕೃಷ್ಣನಿಂದ ಸೋಲ್ತಾನೆ. ಜರಾಸಂಧ ಪದೇ ಪದೇ ಮಾಡೋ ದಾಳಿಯಿಂದ ಬೇಸತ್ತ ಶ್ರೀಕೃಷ್ಣ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಜರಾಸಂಧ ಪ್ರತಿ ಬಾರಿ ದಾಳಿ ಮಾಡಿದಾಗಲೂ ಮಥುರೆ ಜನರಿಗೆ ತೊಂದರೆಯಾಗ್ತಿತ್ತು. ಆ ತೊಂದರೆಯನ್ನು ತಪ್ಪಿಸಲು ಶ್ರೀಕೃಷ್ಣನು ಮಥುರಾದ ಜನರನ್ನ ಬೇರೆಡೆಗೆ ಸ್ಥಳಾಂತರಿಸ್ತಾನೆ. ಮಥುರಾದ ಜನರಿಗೆಂದೇ ಸಮುದ್ರ ಮಧ್ಯದ ದ್ವೀಪದಲ್ಲಿ ಒಂದು ಸುಂದರ ನಗರವನ್ನ ನಿರ್ಮಿಸ್ತಾನೆ. ಲೋಕೋದ್ಧಾರಕ ಶ್ರೀಕೃಷ್ಣನ ಅವತಾರವು ಮುಗಿದ ನಂತರ ಸಮುದ್ರದಲ್ಲಿನ ನೀರಿನ ಮಟ್ಟ ಹೆಚ್ಚಾಗಿ ದ್ವಾರಕ ನಗರ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತೆ. ಕೆಲವರ ಪ್ರಕಾರ ಇಡೀ ಮಹಾಭಾರತ ಕೇವಲ ಕಟ್ಟುಕತೆ, ಒಂದು ಕಾಲ್ಪನಿಕ. ಇಂತಹ ನಾನಾ ಮಾತುಗಳ ನಡುವೆ ಇತ್ತು ಎಂಬ ಮಾತುಗಳು ಹಲವರದ್ದು. ಆದರೆ ಇದೀಗ ಇಲ್ಲ ಎಂಬುವ ಜನರಲ್ಲೂ ಸಹ ಕುತೂಹಲದಲ್ಲಿ ಮುಳುಗಿಸುವಂತಹ ದ್ವಾರಕ ನಗರದ ಒಂದು ನಿಗೂಢ ರಹಸ್ಯ ಸಮುದ್ರದಲ್ಲಿ ಬಯಲಾಗಿದೆ. ದ್ವಾರಕ ನಗರದ ಆ ಒಂದು ನಿಗೂಢ ರಹಸ್ಯ ಸಮುದ್ರದೊಳಗೆ ಬಯಲಾಗುವುದರ ಜೊತೆಗೆ ಆ ಓರ್ವ ಋಷಿಮುನಿಗಳು ನುಡಿದಿರುವ ಭವಿಷ್ಯ ಇದೀಗ ಬಯಲಾಗಿದೆ. ಹಾಗೆ ಬಯಲಾಗಿರುವ ರಹಸ್ಯವೇ ಇನ್ನು ಕೆಲವೇ ವರ್ಷಗಳಲ್ಲಿ ಸಮುದ್ರದಲ್ಲಿ ಮುಳುಗಡೆಯಾಗಿರುವ ದ್ವಾರಕೆ ಮತ್ತೆ ಮೇಲೆ ಬರುತ್ತೆಂಬುದು, ಆ ದ್ವಾರಕೆಯಲ್ಲಿ ಶ್ರೀಕೃಷ್ಣರು ಮತ್ತೆ ಕಾಣಿಸಿಕೊಳ್ಳುತ್ತಾರೆಂಬುದು. ಸಮುದ್ರದಲ್ಲಿ ಮುಳುಗಡೆಯಾಗಿರುವ ದ್ವಾರಕೆ ಇನ್ನು ಕೆಲವೇ ವರ್ಷಗಳಲ್ಲಿ ಮೇಲೆ ಬರುತ್ತಾ ಶ್ರೀಕೃಷ್ಣರು ಮತ್ತೆ ಇಲ್ಲಿ ಕಾಣಿಸಿಕೊಳ್ಳುತ್ತಾರ. ಆ ಋಷಿಗಳು ನುಡಿದಿರುವ ಭವಿಷ್ಯವೇನು? ಇದೀಗ ಸಮುದ್ರದಾಳದಲ್ಲಿ ಬಯಲಾಗಿರುವ ರಹಸ್ಯವೇನು? ಸಮುದ್ರದೊಳಗೆ ಮುಳುಗಿ ಹೋಗಿರುವ ದ್ವಾರಕೆ ಇನ್ನು ಕೆಲವೇ ವರ್ಷಗಳಲ್ಲಿ ಮೇಲೆ ಬಂದಾಗ ಶ್ರೀಕೃಷ್ಣರಿಂದ ಎದುರಾಗುವ ಚಿಕಿತವೇನು? ಇದೀಗ ಸಮುದ್ರದಾಳದಲ್ಲಿ ಬಯಲಾಗಿರುವ ರಹಸ್ಯವೇನು? मैं तुम्हें श्राप देती हूँ कि जिस प्रकार तुमने मेरे कुल का अंत किया है, तुम्हारा कुल भी ऐसे ही आपस में लड़कर नष्ट हो जाए. ಬಹಳಷ್ಟು ವಿಶೇಷತೆಗಳನ್ನು ಹೊಂದಿರುವ ಈ ಕರಾವಳಿ ಪ್ರದೇಶವು ಇಡೀ ಜಗತ್ತು ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಅದು ಏಕೆ ಅಂದ್ರೆ ಇದೀಗ ಈ ಅರಬ್ಬಿ ಸಮುದ್ರ ದಾಳದಲ್ಲಿ ಬಯಲಾಗಿರೋ ಆ ಒಂದು ರಹಸ್ಯ. ಸಮುದ್ರ ದಾಳದಲ್ಲಿ ದೊರೆತ ಕುರುಹುಗಳು ಮಹಾಭಾರತದ ದ್ವಾರಕೆ ನಗರ ಈ ಸ್ಥಳದಲ್ಲಿತ್ತು ಅನ್ನೋ ಮಾತುಗಳಿಗೆ ಪುಷ್ಟಿ ನೀಡಲು ಮುಂದಾಯಿತು. ಆನಂತರ ಗುಜರಾತ್ನ ಪುರಾತತ್ವ ಇಲಾಖೆ ಸಂಶೋಧಕರು, ವಿಜ್ಞಾನಿಗಳು ಹೆಚ್ಚಿನ ಶೋಧಕ್ಕೆ ಮುಂದಾದರು. ಸಂಶೋಧಕರ ಗುಂಪು ಸಮುದ್ರ ದಾಳಕ್ಕೆ ಇಳಿದು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ರು. ಆ ಸಮಯದಲ್ಲಿ ಅವರಿಗೆ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯಾದರೂ ಏನು ಅಂದ್ರೆ, ಸಮುದ್ರ ದಾಳದಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ನಾನಾ ಅವಶೇಷಗಳು ಕಾಣಿಸಿಕೊಂಡಿರುವುದು.
ಸಮುದ್ರದಲ್ಲಿ ಸಿಕ್ಕಿರುವ ಅವಶೇಷಗಳಿಗೂ ಮಹಾಭಾರತದಲ್ಲಿ ಹೇಳಿರುವ ದ್ವಾರಕೆ ನಗರಕ್ಕೂ ಹೋಲಿಕೆಯಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಸಮುದ್ರ ದಾಳದಲ್ಲಿ ಮತ್ತೊಂದು ಕುತೂಹಲವು ಪತ್ತೆಯಾಗಿದೆಯಂತೆ. ಹಾಗೆ ಪತ್ತೆಯಾಗಿರುವ ಕುತೂಹಲವಾದ್ರೂ ಏನು ಅಂದ್ರೆ, ಒಂದು ಶಾಸನದ ಕಲ್ಲು ಪತ್ತೆಯಾಗಿರುವುದು. ಆ ಕಲ್ಲಿನ ಮೇಲೆ ದ್ವಾರಕೆಯನ್ನಾಳಿದ ರಾಜರುಗಳ ಹೆಸರುಗಳನ್ನ ಕೆತ್ತಲಾಗಿರುವುದು. ಅದರಲ್ಲಿ ಕೃಷ್ಣ, ಬಲರಾಮ ಹಾಗೂ ಸಾಂಬ ಅನ್ನೋ ಹೆಸರು ಇರುವುದು. ಕೃಷ್ಣ ಬಲರಾಮರ ಹೆಸರು ನಮಗೆ ಗೊತ್ತು. ಆದ್ರೆ ಈ ಸಾಂಬ ಯಾರು ಅನ್ನೋ ಪ್ರಶ್ನೆಗಳಿಗೆ ಪುರಾಣಗಳಲ್ಲಿ ಉತ್ತರವಿದೆ. ಆ ಉತ್ತರವೇ ಸಾಂಬ ಶ್ರೀಕೃಷ್ಣನ ಪುತ್ರ ಅನ್ನೋದು. ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶ್ರೀಕೃಷ್ಣನನ್ನ ವರಿಸಿದ ಜಾಂಬವಂತನ ಮಗಳು ಜಾಂಬವತಿಯ ಜ್ಯೇಷ್ಠ ಪುತ್ರನೇ ಸಾಂಬ. ಸಾಂಬ ಒಮ್ಮೆ ಮದ್ಯ ಸೇವಿಸಿ ಹೆಣ್ಣಿನ ವೇಷವನ್ನು ತೊಟ್ಟು ಓರ್ವ ತಪಸ್ಸಿಗಳ ಬಳಿಗೆ ಹೋಗ್ತಾನೆ. ಛೇಡಿಸಲು ನಿಲ್ಲುತ್ತಾನೆ. ಅಪಮಾನಕ್ಕೆ ಗುರಿಯಾದ ತಪಸ್ವಿಗಳು ಮುಂದಿನ 7 ದಿನಗಳೊಳಗೆ ಸಾಂಬ ಹೊಟ್ಟೆಯಿಂದ ಒಂದು ಒಣಕೆ ಉದ್ಭವಿಸಿ ಅದರಿಂದಲೇ ಯದುವಂಶ ನಾಶವಾಗುತ್ತೆ ಅಂತ ಶಾಪ ನೀಡುತ್ತಾರೆ. आज से ठीक 1 सप्ताह के पश्चात तुम्हारे पेट से मूसल ही उत्पन्न होगा जो तुम्हारे वंश के विनाश का कारण बनेगा. 7ನೇ ದಿನ ಸಾಂಬಾಗೆ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತೆ. ನಂತರ ಪಂಡಿತರನ್ನೆಲ್ಲ ಕರೆಸಿ ಸಾಂಬಾಗೆ ಚಿಕಿತ್ಸೆ ಮಾಡಿಸಿದಾಗ ಒಂದು ಆಶ್ಚರ್ಯ ಎದುರಾಗುತ್ತೆ. ಆ ಆಶ್ಚರ್ಯವೇ ಸಾಂಬ ಹೊಟ್ಟೆಯಲ್ಲಿ ಒನಕೆ ಇದ್ದದ್ದು ಅದನ್ನ ಚಿಕಿತ್ಸೆ ಮಾಡಿ ಆಚೆ ತೆಗೆದದ್ದು. ಹಾಗೆ ಶ್ರೀಕೃಷ್ಣನ ಪುತ್ರ ಸಾಂಬನ ಹೊಟ್ಟೆಯಿಂದ ಆಚೆ ಬಂದ ಒನಕೆಯಿಂದಲೇ ಯದುವಂಶವು ನಾಶವಾಗುತ್ತೆ. ಅದಕ್ಕೆ ಕೃಷ್ಣನಿಗೆ ಗಾಂಧಾರಿಯು ಇತ್ತ ಶಾಪವೂ ಕಾರಣವಾಗಿರುತ್ತೆ. ಶ್ರೀಕೃಷ್ಣರಿಗೆ ಬೇಟೆಗಾರನ ಬಿಲ್ಲು ತಾಗುತ್ತೆ. ಅಲ್ಲಿಗೆ ಕೃಷ್ಣಾವತಾರವೂ ಮುಗಿಯುತ್ತೆ. ಇನ್ನು ದ್ವಾಪರ ಯುಗದಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗಿರುವ ದ್ವಾರಕೆ ಇನ್ನು ಕೆಲವೇ ವರ್ಷಗಳಲ್ಲಿ ಮೇಲೆ ಬರುತ್ತೆಂದು ಆ ಋಷಿಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಅಂತಹ ಭವಿಷ್ಯವನ್ನ ನುಡಿದಿರುವ ಋಷಿಗಳಾದ್ರೂ ಯಾರು ಅಂದ್ರೆ ಪುರಿ ಜಗನ್ನಾಥರ ಪರಮ ಭಕ್ತರಾದ ಕಾಲಜ್ಞಾನಿಗಳಾದ ಅಚ್ಯುತಾನಂದ ದಾಸರು. ಅಚ್ಯುತಾನಂದ ದಾಸರು ನುಡಿದಿರುವ ಭವಿಷ್ಯವು ಇಲ್ಲಿಗಾಗಲೇ ಬಹಳಷ್ಟು ಸಂಭವಿಸಿಬಿಟ್ಟಿವೆ. ಅವರು ನುಡಿದಿರುವ ಭವಿಷ್ಯವಾಣಿಯ ಪ್ರಕಾರ ಮುಂದಿನ ವರ್ಷದಿಂದ ಜಗತ್ತಿನಾದ್ಯಂತ ಪ್ರಳಯಕಾರಿ ವಿಕೋಪಗಳು ಹೆಚ್ಚಾಗುತ್ತವೆ. ಭವಿಷ್ಯವಾಣಿಯ ಪ್ರಕಾರ ಅಂತಹ ಪ್ರಳಯಕಾರಿ ವಿಕೋಪಗಳಿಂದ ನಾನಾ ದೇಶಗಳು ನೀರಿನಲ್ಲಿ ಜಲ ಸಮಾಧಿಯಾಗಿ ಬಿಡುತ್ತವೆ. ಇದೇ ಸಮಯದಲ್ಲಿ ಅಚ್ಚರಿ ಎಂಬಂತೆ ಸಮುದ್ರದಲ್ಲಿ ಮುಳುಗಿ ಹೋಗಿರುವ ದ್ವಾರಕೆ ಮೇಲೆ ಬರುತ್ತೆ. ಹಾಗೆ ಸಮುದ್ರದೊಳಗಿಂದ ಮೇಲೆ ಬರುವ ದ್ವಾರಕೆಯಲ್ಲಿ ಮತ್ತೊಂದು ಚಕಿತ ಎದುರಾಗುತ್ತೆ. ಹಾಗೆ ಎದುರಾಗುವ ಚಕಿತವೇ ಶ್ರೀಕೃಷ್ಣರು ಮತ್ತೆ ದ್ವಾರಕೆಯಲ್ಲಿ ಕಾಣಿಸಿಕೊಳ್ಳುವುದು. ದ್ವಾರಕೆಯಲ್ಲಿ ಶ್ರೀಕೃಷ್ಣರು ಮತ್ತೆ ಕಾಣಿಸಿಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಭವಿಷ್ಯ ಮಾಲಿಕೆಯಲ್ಲಿ ಉತ್ತರವಿದೆ. ಆ ಉತ್ತರವೇ ಶ್ರೀಕೃಷ್ಣರು ಕಲ್ಕಿಯ ರೂಪದೊಂದಿಗೆ, ಕಲ್ಕಿಯ ಅವತಾರದೊಂದಿಗೆ ದ್ವಾರಕೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆಂಬುದು. 2032 ನಂತರ ಅಂತಹ ಅಚ್ಚರಿ ಎದುರಾಗುತ್ತೆಂಬುದು. ಭವಿಷ್ಯ ಮಾಲಿಕೆಯ ಪ್ರಕಾರ ಇನ್ನು ಕೆಲವೇ ವರ್ಷಗಳಲ್ಲಿ ಸಮುದ್ರದಲ್ಲಿ ಮುಳುಗಿರುವ ದ್ವಾರಕೆ ಮತ್ತೆ ಮೇಲೆ ಬರುತ್ತೆಂಬುದು. ಕಲ್ಕಿಯ ಅವತಾರವನ್ನೆತ್ತುವ ಶ್ರೀಕೃಷ್ಣರು ಅಲ್ಲಿ ಕಾಣಿಸಿಕೊಳ್ಳುತ್ತಾರೆಂಬುದು. ಇನ್ನು ಸಮುದ್ರದಲ್ಲಿ ಬಯಲಾಗಿರುವ ದ್ವಾರಕೆಯ ಸಂಗತಿಗಳು ನಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಮೂಡಿಸುತ್ತೆ. ಆ ಪ್ರಶ್ನೆಯೇ ಹೀಗೂ ಉಂಟೆ.